ನಮಸ್ಕಾರ. ಎಲ್ಲ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಎಲ್ಲರೂ ಕೂಡ ಹಬ್ಬದ ಪ್ರಿಪರೇಷನ್ ಮಾಡ್ತಾ ಇರ್ತೀರಾ ಶಿವರಾತ್ರಿ ಹಬ್ಬಕ್ಕೆ ಅಂತ ಅನ್ಬಿಟ್ಟು. ನಾಳೆ ಹಬ್ಬ ಇರೋದ್ರಿಂದ ತಂಬಿಟ್ನ ಮಾಡೋಣ ಅಂತ ಅನ್ಕೊಂಡಿದೀನಿ. ನಾವು ಶಿವರಾತ್ರಿ ಹಬ್ಬಕ್ಕೆಲ್ಲ ಮಾಡಲ್ಲ. ಏನಿದ್ರು ಬಿಲ್ಪತ್ರೆ ಇಟ್ಬಿಟ್ಟು ಪೂಜೆ ಮಾಡೋದಷ್ಟೇನೆ. ನಮ್ಮ ಒಂದು ಊರುಗಳಲ್ಲಿ ಇರುತ್ತಲ್ಲ ಜಾತ್ರೆಗಳು, ಅಲ್ಲಿ ನಾವು ಆರತಿ ಬೆಳಗೋದಕ್ಕೆ ಅಂತ ಅನ್ಬಿಟ್ಟು ತಂಬಿಟ್ನ ಮಾಡ್ಕೊಳ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ತುಂಬಾ ಜನ ಶಿವರಾತ್ರಿ ಹಬ್ಬಕ್ಕೆ ಮಾಡ್ತಾರೆ ತಂಬಿಟ್ನ. ಅದನ್ನ ಹೆಂಗ್ ಮಾಡೋದು ಅಂತ ಅನ್ಬಿಟ್ಟು ತಿಳಿಸ್ತೀನಿ. ಒಂದ್ 4-5 ದಿನದಲ್ಲೇ ನಾನು ಮಾಡೋಣ ಅಂತ ಅನ್ಕೊಂತಾ ಇದ್ದೆ. ಆದ್ರೆ ಅಕ್ಕಿ ಬೇಕಿತ್ತು ನನ್ಗೆ. ಊರಿಂದ ಭತ್ತನ ಮಾಡ್ಸ್ಕೊಂಡ್ ಬಂದಿದ್ರು ನಮ್ಮ ಮಾವ. ಹಂಗಾಗಿ ಅಕ್ಕಿ ತಂದಿದ್ರು. ಅದ್ರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅಕ್ಕಿನ ಅಮ್ಮನ ಮನೆಗೆ ಹೋಗಿ ಇಸ್ಕೊಂಡು ಬಂದಿದ್ದೀನಿ. ಇವಾಗ ತಂಬಿಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ತುಂಬಾ ಸಿಂಪಲ್ ಆಗಿ ಒಂದ್ 15 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಅದೇನಿಲ್ಲ. ಯಾವಾಗ ತಿನ್ಬೇಕನ್ಸುತ್ತೆ ಅವಾಗೂ ಮಾಡ್ಕೊಳ್ಬಹುದು. ಹಬ್ಬಕ್ಕೆ ಮಾಡ್ಬೇಕು ಅಂತ ಏನು ಇಲ್ಲ. ಬನ್ನಿ ಅದನ್ನ ಹೆಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ, ಒಂದು ಲೈಕ್ ನ ಮಾಡಿ. ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ತೋರಿಸ್ತೀನಿ. ಹೆಂಗಿದೀನೋ ಹಂಗೇನೆ ನಿಮ್ಗೆ ತಂಬಿಟ್ನ ತೋರ್ಸ್ಬಿಡೋಣ ಅಂತ ಅನ್ಬಿಟ್ಟು. ಯಾಕೆಂದ್ರೆ ಆಲ್ರೆಡಿ 3 ಗಂಟೆ ಆಗೋಗಿದೆ. ಇನ್ನು ಬೇಗನೆ ತಂಬಿಟ್ನ ಮಾಡಿ ಅಪ್ಲೋಡ್ ಮಾಡ್ಬೇಕಲ್ವಾ. ಹಂಗಾಗಿ ಹೆಂಗಿದೀನೋ ಹಂಗೇನೆ ನಾನು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹೆಂಗ್ ಮಾಡೋದಂತ ತೋರ್ಸ್ಕೊಡ್ತೀನಿ. ಏನೋ ಸ್ವಲ್ಪ ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿಯಾಗೇ ಇದ್ದೆ ಅಂತ ಹೇಳ್ಬೋದು. ಇವಾಗ ಎಲ್ಲಾರ್ದು ಲಂಚು ಎಲ್ಲಾನು ಕೂಡ ಆಯ್ತು. ಇವಾಗ ಮಾಡ್ಬಿಡೋಣ. ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡಿದೀನಿ. ಬನ್ನಿ ತೋರಿಸ್ತೀನಿ. ಮೊದಲು ಎಲ್ಲಾನು ಸಪರೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಲ ತಗೊಂಡಿದ್ದೀನಿ. 1 ಲೋಟಕ್ಕೆ ನಾನು ಎಷ್ಟು ಬೆಲ್ಲ ಅಕ್ಕಿ ತಗೊಂಡಿದ್ದೀನಿ ಅಷ್ಟೇ ಬೆಲ್ಲನೂ ಕೂಡ ತಗೊಂಡಿದ್ದೀನಿ. ಎಳ್ಳನ್ನ ನಾನು 2 ತರ ಎಳ್ಳನ್ನ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ್ದಿದೆ ನೀವು ಅದನ್ನ ಬಳಸ್ಕೋಬಹುದು. ಇದೇ ಹೇಳಿದ್ದು ನಾನು ಊರಕ್ಕಿ ಅಂತ. ನೋಡ್ತಾ ಇದ್ರೆ ನಿಮ್ಗೆ ಸ್ವಲ್ಪ ರೆಡ್ಡಿಶ್ ಆಗಿ ಬಂದಿದೆ ಅಲ್ವಾ. ಹಂಗಾಗಿ ಇದು ಬೆಲ್ಲ, ಕಡ್ಲೆ, ಇದು ಏನು ಕೊಬ್ಬರಿ ತುರಿ ಬರುತ್ತಲ್ಲ, ತುರಿದು ಬೇಕಾದ್ರೆ ಬಳಸ್ಕೋಬಹುದು. ಹಂಗೆ ಬೇಕಾದ್ರೂ ನೀವು ಚೂರ್ ಮಾಡಿ ಬೇಕಾದ್ರೂ ಬಳಸ್ಕೋಬಹುದು. ಸಣ್ಣ ಚೂರ್ ಮಾಡ್ತೀವಲ್ವಾ, ಈ ಒಂದು ಸಂಕ್ರಾಂತಿಗೆಲ್ಲ ಬಳಸಿದ್ವಿ ನೋಡಿ, ಆ ತರ ಬೇಕಾದ್ರೂ ಬಳಸ್ಕೋಬಹುದು. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ? ಅಮ್ಮ ಇದನ್ನೆಲ್ಲ ಫ್ರಿಜ್ ಅಲ್ಲಿ ಇಟ್ಟಿದ್ರು. ನಾನು ಹಂಗಾಗಿ ಇವಾಗ ಅಕ್ಕಿ ತರಕ್ ಹೋಗಿದ್ನಲ್ವಾ, ಅವಾಗ ಕೊಟ್ರು, ಅದರಲ್ಲೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ 2 ಏಲಕ್ಕಿನ ತಗೊಂಡಿದ್ದೀನಿ ನಾನು. ಇದನ್ನ ಹೆಂಗ್ ಮಾಡೋದು ಬನ್ನಿ ತೋರಿಸ್ತೀನಿ. ಮೊದಲು ಒಂದ್ ದಪ್ಪ ತಾಳದ ಪಾತ್ರೆನ ಇಟ್ಕೊಳ್ಳಿ. ನಂತರ ಅದಕ್ಕೆ ಅಕ್ಕಿನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಮೊದಲು 1 ಲೋಟ ಮಾಡೋಣ ಅಂತ ಅನ್ಕೊಂಡ. ಆಮೇಲೆ ಅಮ್ಮನ ಮನೆಗೆ ಕೊಡೋಣ ಇರು, ಇನ್ನೇನ್ ಮಾಡದೆ ಮಾಡ್ತಾ ಇದ್ದೀನಿ, ಇನ್ನೊಂದು ಲೋಟ ಎಕ್ಸ್ಟ್ರಾ ಮಾಡಿದ್ರೆ ಏನಾಗುತ್ತೆ ಅನ್ಬಿಟ್ಟು ಇನ್ನೊಂದು ಲೋಟ ಹಾಕೊಂಡು ಮಾಡ್ತಾ ಇದ್ದೀನಿ. ಇವಾಗ ಅಕ್ಕಿನ ನಾವ್ ಹೆಂಗ್ ಹುರಿಬೇಕು ಅಂತಂದ್ರೆ, ಎಲ್ಲಾನು ಕೂಡ ಈವನ್ ಆಗಿ ಸ್ವಲ್ಪ ಊದ್ಕೋಬೇಕಲ್ವಾ, ಕಲರ್ ಚೇಂಜ್ ಆಗ್ಬಾರ್ದು. ಅಕ್ಕಿ ಹುರಿಬೇಕಾದ್ರೆ ಆ ತರ ನಾವು ಹುರ್ಕೊಳ್ಬೇಕು. ಅವಾಗ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಎಳ್ಳನ್ನ ಹುರ್ಕೊಳ್ತಾ ಇದ್ದೀನಿ. ಅದೇ ಒಂದು ಬಿಸಿನಲ್ಲಿ ಚಿಟಪಟ ಅನ್ನೋವರೆಗೂ ಹುರ್ಕೊಂಡು ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಬೇಕಾಗತ್ತೆ. ಅಕ್ಕಿ ಹುರಿಬೇಕಾದ್ರೆ ಕರೆಕ್ಟ್ ಆಗಿ ನೋಡ್ಕೊಂಡು ಕಲರ್ ಚೇಂಜ್ ಆಗದಿರೋ ತರ ಹುರಿಕೊಳ್ಳಿ. ಓಕೆನಾ? ಇವಾಗ ಅಮ್ಮ ಫ್ರಿಜ್ ಅಲ್ಲಿ ಇಟ್ಟಿದ್ರು ಅಂತ ಹೇಳಿದ್ನಲ್ವಾ ಕಡಲೆ ಬೀಜ, ನನ್ಗೇನೋ ಎಲ್ಲಾನು ಹುರ್ದೆ ಬಳಸಿ ಚೆನ್ನಾಗ್ ಅನ್ಸುತ್ತೆ. ಹಂಗಾಗಿ ಫ್ರಿಜ್ ಅಲ್ಲಿ ಇಟ್ರೆ ಇಷ್ಟ ಆಗಲ್ಲ ನನ್ಗೆ. ಮತ್ತೆ ಹುರ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ತರ ಹುರಿದು ಇದನ್ನು ಕೂಡ ಕುಟಾಣಿ ಸಹಾಯದಿಂದ ಸ್ವಲ್ಪ ಇದ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಎತ್ತಿಟ್ಕೊಂಡೆ. ಇವಾಗ ಬೆಲ್ಲ 1 ಲೋಟದಷ್ಟು ಹಾಕಿದ್ದೀನಿ. ಅದಕ್ಕೆ 3/4 ಲೋಟದಷ್ಟು ನೀರ್ನ ಹಾಕೊಂಡಿದ್ದೀನಿ. ಗೊತ್ತಾಯ್ತಲ್ಲ ನಿಮ್ಗೆ? ಮತ್ತೆ ನಾನು ಇನ್ನೊಂದು ಲೋಟ ಅಕ್ಕಿ ಸೇರಿಸ್ಕೊಂಡಿದ್ನಲ್ವಾ, ಅದಕ್ಕೂ ಕೂಡ ನಾನು ಬೆಲ್ಲನ ಸೇರಿಸ್ಕೊಳ್ತೀನಿ. ಬೆಲ್ಲ ಸೇರಿಸ್ಕೊಂಡ್ಮೇಲೆ ಮತ್ತೆ ನಾವು ನೀರನ್ನ 3/4 ಲೋಟದಷ್ಟು ಹಾಕೊಳ್ಬೇಕಲ್ವಾ. ಹಂಗಾಗಿ ಇವಾಗ ನಾನು 2 ಲೋಟ ಬೆಲ್ಲಕ್ಕೆ 1.5 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಗೊತ್ತಾಯ್ತಲ್ವಾ ಮೆಷರ್ಮೆಂಟು? ಬೆಲ್ಲದ ಪಾಕನ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ಕೊಳ್ಳಿ, ಕಮ್ಮಿ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆನಾ? ಕಮ್ಮಿ ಆದ್ರೆ ಏನಾಗ್ಬಿಡುತ್ತೆ, ಒಂಥರ ಈ ಕಲ್ಲಲ್ಲೆಲ್ಲ ಚೆಚ್ಕೊಂಡು ತಿಂತಾರೆ ನೋಡಿ, ತಂಬಿಟ್ಟು ಒಂದೊಂದ್ ಕಡೆ ಮಾಡ್ತಾರಲ್ವಾ, ಅದು ತಿನ್ನೋದಕ್ಕೆ ಆಗೋದಿಲ್ಲ. ಆ ಥರ ಮಾಡಕ್ ಹೋಗ್ಬೇಡಿ. ಓಕೆನಾ? ಇವಾಗ ಅದು ಆಗ್ತಾ ಇರಲಿ. ಈ ಕಡೆ ಬಂದ್ರೆ ಕೊಬ್ಬರಿ, ಆಮೇಲೆ ಎಳ್ಳು, ಆಮೇಲೆ ಕಡ್ಲೆ, ಇದನ್ನ ನೋಡಿ ಹುರಿದಿದ್ವಲ್ವ ನಾವು ಅಕ್ಕಿ, ಅದ್ರ ಜೊತೆ ಸ್ವಲ್ಪ ಕಡಲೆನ ಸೇರಿಸಿ ನುಣ್ಣಗೆ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ನುಣ್ಣಗೆ ನೀವು ರುಬ್ಕೊಂಡು ಬರ್ತೀರಾ ಅಂದ್ರೆ ರವೆಗಿಂತನೂ ಇನ್ನ ಸಣ್ಣಗಿರ್ಬೇಕಾಯ್ತಾ. ರವೆ ತರ ಮಾಡಕ್ ಹೋಗ್ಬೇಡಿ. ಇವಾಗ ಹಾಕೊಂಡಿದ್ದೀನಿ. ಇನ್ನೊಂದು ಬ್ಯಾಚ್ ಆಯ್ತಲ್ವಾ, ಅದಕ್ಕೆ ಏಲಕ್ಕಿನೂ ಕೂಡ ಸೇರಿಸಿ. ಏಲಕ್ಕಿ ಪೌಡ್ರ್ ಇತ್ತು ಅಂದ್ರೂ ನೀವು ಹಾಕೊಳ್ಳಿ, ಆಯ್ತಾ. ಏಲಕ್ಕಿ ಪೌಡ್ರ್ ಇರ್ಲಿಲ್ಲ ಅಂದ್ರೆ ಏಲಕ್ಕಿನ ಸೇರಿಸಿ ಅಕ್ಕಿ ಜೊತೆನೆ ನುಣ್ಣಗೆ ರುಬ್ಕೊಳ್ಳಿ. ಓಕೆನಾ? ಇದನ್ನ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಕೊಳ್ಳಿ. ನೋಡಿ ಇವಾಗ ಕಡಲೆ ಬೀಜ ಇತ್ತು ನೋಡಿ, ಶೇಂಗಾನ ಹಾಕಿಲ್ಲ ಅಲ್ವಾ, ಅದನ್ನು ಬೇಕಾದ್ರೆ ಕುಟಾಣಿ ಸಹಾಯದಿಂದ ನೀವು ಅದನ್ನ ಆನ್ ಅಂಡ್ ಆಫ್ ಮಾಡಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಪೂರ್ತಿಯಾಗಿ ಅದು ಕಡಲೆ ಬೀಜ ಪೌಡ್ರ್ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಅಲ್ಲಲ್ಲಿ ತಂಬಿಟ್ಟಲ್ಲಿ ಸಿಗ್ತಾ ಇದ್ರೇನೆ ಅದೊಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಡಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನ ಸೈಡ್ಗೆ ಎತ್ತಿಟ್ಬಿಟ್ಟು ಪಾಕ ಏನಾಯ್ತು ಅಂತ ನೋಡೋಣ. ನೀವು ಬೆಲ್ಲ ಹಾಕಿ ನೀರು ಹಾಕಿ ಅದು ಬೆಲ್ಲ ಕರಗಿದ ತಕ್ಷಣನೇ ಖಂಡಿತವಾಗ್ಲೂ ಅದನ್ನ ಬೆಲ್ಲದ ನೀರಲ್ಲಿ ನೀವು ಕಲ್ಸೋದಕ್ಕೆ ಹೋಗ್ಬೇಡಿ, ಆಯ್ತಾ. ಅವಾಗ ಚೆನ್ನಾಗಾಗಲ್ಲ ಅದು.
ನಮ್ಮ ಅಜ್ಜಿ ಹೇಳ್ತಾ ಇರ್ತಾರೆ, ಅದು ಹೆಂಗ್ ಕಲ್ತ್ಕೊಂಡವಪ್ಪ, ನಾವೆಲ್ಲ ಹಬ್ಬಗಳಲ್ಲಿ ಮಾಡಿಸ್ಬೇಕಂದ್ರೆ ಪಕ್ಕದ ಮನೆಯವ್ರ ಹತ್ರ ಕರ್ಕೊಂಬಂದು ಪಾಕ ತೆಗಿಸ್ತಿದ್ವಿ, ನೀನ್ ಅದ್ ಹೆಂಗೋ ಕಲ್ತ್ಕೊಂಡ್ಬಿಟ್ಟಿದ್ಯಾ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಇವಾಗ ನೋಡಿ, ಒಂದು ಬೆಲ್ಲ ಕರ್ಗಿ ಒಂದು 3-4 ನಿಮಿಷ ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಒಂದೆಳೆ ಪಾಕ ಬರೋದಕ್ಕಿಂತ ಮುಂಚೆನೆ, ಅಂದ್ರೆ ಒಂದ್ ಅಂಟು ಪಾಕ ಬರುತ್ತೆ, ಕೈಗೆ ಅಂಟಬೇಕು, ಅವಾಗ ಕರೆಕ್ಟ್ ಆಗಿ ಆಗಿದೆ ಅಂತ. ಇವಾಗ ಎಲ್ಲಾನು ಕೂಡ ನಾನು ಆ ಒಂದು ಪಾಕ ಏನಿತ್ತು ನೋಡಿ, ಈ ಬೌಲ್ಗೆ ನಾನು ಹಾಕೊಂಡಿದ್ದೀನಿ. ಇದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಯ್ತಾ. ಬಿಸಿ ಇರುತ್ತೆ, ನೋಡ್ಕೊಂಡು ಒಂದು ಸೌಟು ಅಥವಾ ಏನು ಸ್ಪ್ಯಾಚುಲ ಏನಾದ್ರು ತಗೊಂಡು ನೋಡಿ, ಅದು ತಣ್ಣಗಾಯ್ತಾ ಆಯ್ತಾ ಗಟ್ಟಿ ಆಗುತ್ತೆ ಆಯ್ತಾ. ಬಿಸಿ ಇರ್ಬೇಕಾದ್ರೇನೆ ನೀವೇನ್ ಮಾಡಿ, ಉಂಡೆಗಳನ್ನ ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಉಂಡೆಗಳನ್ನ ಮಾಡ್ಕೊಂಬಿಡಿ. ನಾನಿವಾಗ ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಅದನ್ನೇನು ಹಾಕಲ್ಲ, ನಾನು ಎಲ್ಲೂ ನೋಡಿಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ. ಇದಕ್ಕೆ ಕಡಲೆ ಬೀಜ ಇದನ್ನೇನೆ ಹಾಕೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಸೂಪರ್ ಆಗಿ ಟೇಸ್ಟಿಯಾಗಂತೂ ಆಗಿದೆ. ನಾನು ಹೇಳ್ದಂಗೆ ಅಕ್ಕಿನ ಚೆನ್ನಾಗಿ ಹುರ್ಕೊಳ್ಳಿ, ಮತ್ತೆ ಅಕ್ಕಿನ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಆಮೇಲೆ ಕಡಲೆ ಬೀಜ ಆಗ್ಬೋದು, ಎಳ್ಳು ಆಗ್ಬೋದು, ಅದೆಲ್ಲ ನಿಮ್ಮ ಇಷ್ಟ. ಕೆಲವ್ರಿಗೆ ಎಳ್ಳನ್ನ ಜಾಸ್ತಿ ಹಾಕಿದ್ರೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಎಲ್ಲೋ ಕಾಣಂಗೆ ಹಾಕಿದ್ರೆ ಇಷ್ಟ ಆಗುತ್ತೆ. ನನಗಂತೂ ಎಳ್ಳೆಲ್ಲ ತುಂಬಾ ಇಷ್ಟ ಆಗುತ್ತೆ, ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಆಯಿತಾ. ಬಿಳಿ ಎಳ್ಳು ಕಪ್ಪೆಳ್ಳು ಅಂತ ಏನಿಲ್ಲ, ನಿಮ್ಗೆ ಯಾವ್ದು ನಿಮ್ಮ ಮನೇಲಿದೆ ಅದನ್ನ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಈ ತರ ಉಂಡೆಗಳನ್ನ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡಿಕೊಂಡು ಒಂದು ಇದಕ್ಕೆ ನಾಳೆ ಏನಾದರೂ ನೀವು ಶಿವರಾತ್ರಿಗೆ ನೈವೇದ್ಯಕ್ಕೆ ಇಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ಇದನ್ನ ಮಾಡಿ ಇಡ್ಬೋದು. ಎಷ್ಟು ಸಿಂಪಲ್ ಆಗಿ ಒಂದು 15 ನಿಮಿಷದಲ್ಲಿ ರೆಡಿ ಆಯ್ತಲ್ವಾ. ನೀವು ಕೂಡ ಟ್ರೈ ಮಾಡಿ. ನಾನು ಹೇಳ್ಕೊಟ್ಟಿದ್ದು ನಿಮ್ಗೆ ಹೆಂಗ್ ಅನಿಸ್ತು ಅಂತ ತಿಳಿಸಿ ಆಯ್ತಾ. ನಾನು ನಿಧಾನಕ್ಕೆ ಎಲ್ಲವನ್ನು ಬಿಡಿಸಿ ಹೇಳ್ಕೊಟ್ಟಿದ್ದೀನಿ. ನಾನು ಕಲಿಬೇಕಾದ್ರೆ ಅಷ್ಟೇನೆ ನೋಡಿಕೊಂಡು ನಿಧಾನಕ್ಕೆ ನಾನು 2-3 ಸಲ ಟ್ರೈ ಮಾಡಿ ಯಾವ ರೆಸಿಪಿನೂ ಅಷ್ಟೇ ಫೇಲ್ ಆಗಿಲ್ಲ ಅಂತಲೇ ಹೇಳ್ಬೋದು. ನಾನು ಒಂದೊಂದು ಸ್ವಲ್ಪನೇ ಮಾಡಿ ಟ್ರೈ ಮಾಡ್ತೀನಿ ನೋಡಿ. ಇವಾಗ ಲಾಸ್ಟು ಈ ಥರ ಇದು ಮಾಡಿಕೊಂಡ್ರೆ ಸೂಪರ್ ಆಗಿರೋವಂಥ ತಂಬಿಟ್ಟು ರೆಡಿ ಆಗುತ್ತೆ. ಆಲ್ರೆಡಿ ಒಂದು ಖಾಲಿ ಆಯಿತು, ನಾನು ವಾಯ್ಸ್ ಓವರ್ ಕೊಡೋ ಅಷ್ಟರಲ್ಲೇ ನನ್ನ ಮಕ್ಕಳು ಒಂದು ತಂಬಿಟ್ಟನ್ನ ಎತ್ಕೊಂಡು ತಿಂದ್ಬಿಟ್ಟಿದ್ದಾರೆ. ಇನ್ನು ಅಮ್ಮನಿಗೆ ತೊಗೊಂಡೋಗಿ ಕೊಡಬೇಕು. ಇನ್ನು ನಾಳೆಗೆ ಪ್ರಿಪ್ರೇಷನ್ ಅಂತ ಅಂದ್ಬಿಟ್ಟು ಪೂಜೆ ಸಾಮಾನು ತೊಳ್ಕೊಳ್ಳೋದು ಅದೆಲ್ಲ ಇದ್ದಿದೆ ಅಲ್ವಾ. ಇವಾಗ ಸಂಜೆ ನಾನು ಸ್ನಾನ ಮಾಡಿಕೊಂಡು ನಾಳೆ ಮಂಗಳವಾರ ಆಗಿರೋದ್ರಿಂದ ಇವತ್ತೇ ನಾನು ಪೂಜೆ ಎಲ್ಲನೂ ಕೂಡ ತೊಳ್ಕೊತೀನಿ. ಇಷ್ಟು ನನಗೆ ಪಾಕ ಉಳಿದಿತ್ತು, ಅದನ್ನು ನಾನು ಸಂಜೆ ಟೀ ಕಾಫಿಗೆ ಬಳಸ್ಕೊಂಡ್ರೆ ಆಯಿತು, ಅದೇನು ವೇಸ್ಟ್ ಆಗಲ್ಲ. 1-2 ಸ್ಪೂನ್ ಅಷ್ಟು ಎಕ್ಸ್ಟ್ರಾನೇ ಪಾಕನ ಮಾಡ್ಕೊಳ್ಳಿ ಆಯಿತಾ. ನೋಡಿ, ಇಷ್ಟು ಉಂಡೆಗಳನ್ನ ಮಾಡಿದ್ದೀನಿ. ಇವರೆಲ್ಲ ತಂಬಿಟ್ಟು ರೆಸಿಪಿನ ನೋಡಿದ್ರಲ್ಲ, ತಂಬಿಟ್ಟು ರೆಸಿಪಿ ಹೆಂಗ್ ಅನ್ಸ್ತು ಅಂತ ತಿಳಿಸಿ. ಅಮ್ಮನ್ಗೆ 2 ಅಂತ ಅಂದ್ಬಿಟ್ಟು ದೊಡ್ಡ ಕಟ್ಟಿ ಇಟ್ಟಿದ್ದೀನಿ. ನಮ್ಮ ಅಮ್ಮನ್ಗೆ ಈ ತರ ರೆಸಿಪಿಗಳು ತುಂಬಾನೇ ಇಷ್ಟ ಆಗುತ್ತೆ ಇಟ್ಕೊಂಡು ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು, ಹಂಗಾಗಿ ಇನ್ 3ನ ನಮ್ಮ ಮಕ್ಳು ತಿಂತಾರೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ನಾನು ಇದ್ರಲ್ಲಿ ಒಂದು 10-12 ಆಗ್ಬೋದೇನೋ ಗೊತ್ತಿಲ್ಲ ನಂಗೆ, ಯಾಕೆಂದ್ರೆ ನಾನು ದೊಡ್ಡದು ಆ ತರ ಕಟ್ಟಿದ್ದೀನಿ, ಸೈಜ್ ವೈಸ್ ಏನ್ ಕಟ್ಟಿಲ್ಲ ನಾನು. ಈ ತರ ಒಂದು ಇದ್ರಲ್ಲಿ ಮಾಡ್ಕೊಂಡ್ರೆ ಸಖತ್ ಟೇಸ್ಟಿ ಆಗಿದೆ ಅಂತಾನೆ ಹೇಳ್ಬೋದು. ನಿಮ್ಗೆ ಯಾವಾಗೆಲ್ಲ ತಿನ್ಬೇಕನ್ಸುತ್ತೆ ಅವಾಗ ಮಾಡಿ ಟ್ರೈ ಮಾಡಿ ನೋಡಿ. ಇಲ್ಲಾಂದ್ರೆ ಹಬ್ಬಗಳು ಬಂದಾಗ, ಈ ಒಂದು ಜಾತ್ರೆ ಅದು ಇದು ಬಂದಾಗ ಮಾಡ್ಲೇಬೇಕು, ಅವಾಗ ನೀವು ಟ್ರೈ ಮಾಡಿ. ನಾಳೆ ಶಿವರಾತ್ರಿ ಆಗಿದ್ರಿಂದ ನಾಳೆನೂ ಕೂಡ ಸ್ವಲ್ಪ ಮಟ್ಟಿಗೆ ಟ್ರೈ ಮಾಡಿ ನೋಡಿ. ನಾನು ಹೆಂಗಿದ್ರು ಮಾಡ್ತಿದ್ನಲ್ಲ, ಹಂಗೇನೆ ಇನ್ನೊಂದು ಲೋಟನೂ ಹಾಕ್ಬಿಟ್ಟು ಮಾಡ್ಬಿಡೋಣ, ಅಮ್ಮನ ಮನೆಗೂ ಕೊಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿನೇ ಮಾಡಿದೀನಿ ಇವತ್ತು. ವಿಡಿಯೋ ಅನ್ನಿಸ್ತು, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.